ಬಂಧುಗಳೇ ನಮಸ್ಕಾರ. ಮೊದಲ ಭಾಗದಲ್ಲಿ ಕಿಡ್ನಾಪಿಂಗ್ ಕೇಸ್ ಸಾಲ್ವ್ ಮಾಡಿದ ಜೋಡಿ ಮತ್ತು ನಿಕ್ ಈಗ ಏನ್ ಮಾಡ್ತಿದ್ದಾರೆ? ಜೋಡಿ ಈಗಲೂ ಪೊಲೀಸ್ ಆಗಿದ್ದಾಳ? ಜುಟೋಪಿಯಾ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಈಗ ಯಾವ ಕೇಸ್ ನಡೀತಿದೆ ಮತ್ತು ಜುಟೋಪಿಯಾದ ಅಸ್ತಿತ್ವಕ್ಕೆ ಸಂಬಂಧಿಸಿದ ರಹಸ್ಯವಾಗಿರುವ ಸತ್ಯವನ್ನು ಜೋಡಿ ಪತ್ತೆ ಹಚ್ತಾಳ? ಈ ಎಲ್ಲಾ ಪ್ರಶ್ನೆಗಳಿಗೆ ನನ್ನ ಜೊತೆ ಈ ವಿಡಿಯೋ ಪೂರ್ತಿ ನೋಡಿ. ನಾವು ನಮ್ಮ ಪ್ರಯತ್ನ ಮಾಡುತ್ತಿದ್ದೇವೆ, ನಮಗೂ ಸ್ವಲ್ಪ ಸಪೋರ್ಟ್ ಬೇಕಾಗಿದೆ. ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮತ್ತು ಲೈಕ್ ಮತ್ತು ನಮ್ಮ ವಿಡಿಯೋಗೆ ರೀಚ್ ಕೊಡೋದ್ರಿಂದ ನಮಗೆ ಸಪೋರ್ಟ್ ಮಾಡಬಹುದು. ಇದರಿಂದ ನಾವು ಕೂಡ ಹೆಚ್ಚೆಚ್ಚು ಸಿನಿಮಾಗಳು ಮತ್ತು ಫ್ರಾಂಚೈಸಿಗಳನ್ನು ತರಲು ಮೋಟಿವೇಶನ್ ಸಿಗುತ್ತೆ. ಜುಟೋಪಿಯಾದ ಮೊದಲ ಭಾಗದ ವಿವರಣೆ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿದ್ದೀನಿ, ನೋಡದವರು ನೋಡಬಹುದು. ಸೊ ಬನ್ನಿ ಬಂಧುಗಳೇ, ಕನ್ನಡ ಆಪ್ ಚಾನಲ್ಗೆ ಸ್ವಾಗತ. ಮೊದಲ ಸಿನಿಮಾದ ಒಂದು ರೀಕ್ಯಾಪ್ ತೋರಿಸ್ತಾರೆ. ಅದರಲ್ಲಿ ನಾವು ಬೆಲ್ ಮದರ್ ಹಾಡಿಗೆ ನಗರದಲ್ಲಿ ಆಗುತ್ತಿರುವ ಮೃಗಜೀವಿಗಳ ಕಿಡ್ನಾಪಿಂಗ್ ಹಿಂದೆ ಉಪಮೇಯರ್ ಬೆಲ್ ಮದರ್ ಇರುವುದು ಜೋಡಿ ಮತ್ತು ನಿಕ್ ಕಂಡು ಹಿಡಿದು ಆಕೆಗೆ ಜೈಲಿಗೆ ಕಳಿಸುವುದು ನಾವು ಮೊದಲ ಭಾಗದಲ್ಲಿ ನೋಡಿದ್ದೇವೆ. ಅದಾದ ನಂತರ ಜೋಡಿ ಮತ್ತು ನಿಕ್ ರಾತ್ರೋರಾತ್ರಿ ಹೀರೋಗಳಾಗಿ ಬದಲಾದ್ರು. ನಿಕ್ ಕೂಡ ಒಬ್ಬ ಪೊಲೀಸ್ ಆಫೀಸರ್ ಆದ. ಹೀಗೆ ಜುಟೋಪಿಯಾದ ಮೊಲ ಮತ್ತು ನರಿಯ ಟೀಮ್ ಹುಟ್ಟಿಕೊಂಡಿತು. ಈಗ ಜೋಡಿ ಮತ್ತು ನಿಕ್ ತಮ್ಮ ಪೊಲೀಸ್ ಕೆಲಸ ಮುಂದುವರಿಸುತ್ತಿದ್ದಾರೆ. ಕೆಲವು ತಿಂಗಳು ಕಳೆದಿವೆ. ರಾಜಕೀಯದಲ್ಲಿ ಒಂದು ಸಿನಿಮಾ ಆಕ್ಟರ್ ಕುದುರೆ ಹೊಸ ಮೇಯರ್ ಆಗಿ ಆಯ್ಕೆಗೊಂಡಿದ್ದಾನೆ. ಅವನು ಜುಟೋಪಿಯಾದ 100 ವರ್ಷದ ಸಂಭ್ರಮದಲ್ಲಿ ಜುಟೋಪಿಯಾದ ವೆದರ್ ಮಷೀನ್ ಆನ್ ಮಾಡ್ತಾನೆ. ಈ ವೆದರ್ ಮಷೀನ್ ಪ್ರಾಣಿಗಳಿಗೆ ಅವುಗಳ ದೇಹಕ್ಕೆ ಬೇಕಾದ ನೈಸರ್ಗಿಕ ವಾತಾವರಣ ಸೃಷ್ಟಿ ಮಾಡುತ್ತೆ. ಕಾಡು ಪ್ರಾಣಿಗಳಿಗೆ ಕಾಡು, ಐಸಲ್ಲಿರುವ ಪ್ರಾಣಿಗಳಿಗೆ ಐಸ್ ಏರಿಯಾಗಳು, ಮರುಭೂಮಿಯ ಪ್ರಾಣಿಗಳಿಗೆ ಮರುಭೂಮಿ ಏರಿಯಾಗಳು, ಹೀಗೆ ಈ ವೆದರ್ ಮಷೀನ್ ಕೆಲಸ ಮಾಡುತ್ತೆ. ಅದನ್ನು ಹೊಸ ಮೇಯರ್ ಚಾಲ್ತಿಗೊಳಿಸುತ್ತಾನೆ. ಇತ್ತ ಎಂದಿನಂತೆ ಜೋಡಿ ತನ್ನ ಚೀಫ್ ಕಮಿಷನರ್ಗೆ ಇಗ್ನೋರ್ ಮಾಡಿ ಒಬ್ಬ ವಂಚಕ ಕಸ್ಟಮ್ ಆಫೀಸರ್ಗೆ ಹಿಡಿಯಲು ನಿಕ್ ಮತ್ತು ಆ ಸಣ್ಣ ನಾಯಿ ಜೊತೆ ಬರ್ತಾರೆ. ನಿಕ್ ತನ್ನ ಮಾತುಗಳಿಂದ ಆ ಕಸ್ಟಮ್ ಆಫೀಸರ್ಗೆ ಮರಳು ಮಾಡುತ್ತಿರುವಾಗ ಜೋಡಿ ಕಂಟೈನರ್ ಓಪನ್ ಮಾಡಲು ಮುಂದಾಗ್ತಾಳೆ. ಅದರಿಂದ ಅದರಲ್ಲಿದ್ದ ಸಾಮಗ್ರಿ ಕೆಳಗೆ ಬೀಳುತ್ತೆ. ಕಸ್ಟಮ್ ಆಫೀಸರ್ ಕೂಡ ಅಲ್ಲಿಂದ ಓಡೋಗ್ತಾನೆ. ಅವನಿಗೆ ಹಿಡಿಯಲು ಜೋಡಿ ಒಂದು ಹಂದಿಯ ಕಾರು ಬಳಸಿ ತನ್ನ ಸಹೋದ್ಯೋಗಿಗಳಿಗೆ ಇಗ್ನೋರ್ ಮಾಡಿ ಬರ್ತಿರ್ತಾಳೆ. ನಗರದಲ್ಲಿ ಜುಟೋಪಿಯಾದ 100ನೇ ವರ್ಷದ ಸಂಭ್ರಮಾಚರಣೆ ನಡೆಯುತ್ತಿರುತ್ತೆ. ಇದರ ನಡುವೆ ಜೋಡಿ ಆ ಆಫೀಸರ್ಗೆ ಬೆನ್ನತ್ತಿ ಕೊನೆಗೆ ಒಂದು ಬ್ರಿಡ್ಜ್ ನಿಂದ ಕೆಳಗೆ ಬೀಳ್ತಾರೆ ಮತ್ತು ಆ ಕಸ್ಟಮ್ ಆಫೀಸರ್ಗೆ ಹಿಡಿತಾಳೆ. ಇದೇ ವೇಳೆ ಆ ಟ್ರಕ್ ನಲ್ಲಿ ಒಂದು ಹಾವು ಹೊರಗೆ ಹೋಗುತ್ತಿರುವುದು ಮತ್ತು ಅದರ ಪೊರೆ ಆಕೆಗೆ ಸಿಗುತ್ತೆ. ಮುಂದಿನ ಸೀನ್ ನಲ್ಲಿ ಜೋಡಿ ಮತ್ತು ನಿಕ್ ಚೀಫ್ ಗೆ ಭೇಟಿಯಾಗಲು ಬಂದಿರ್ತಾರೆ. ಅಲ್ಲಿ ಜೋಡಿ ಆ ಪ್ರಪಂಚದ ಯೂಟ್ಯೂಬ್ ನಲ್ಲಿ ಒಬ್ಬ ಇನ್ಫ್ಲುಯೆನ್ಸರ್ ಮಾತು ಕೇಳ್ತಿರ್ತಾಳೆ. ಆಕೆ ಹೇಳ್ತಾಳೆ, ರೆಪ್ಟೈಲ್ಸ್ ಗಳು ಮೊದಲು ನಮ್ಮ ಜೊತೆನೆ ವಾಸವಾಗಿದ್ರು. ಅವರಲ್ಲಿ ಒಬ್ಬ ಒಂದು ಆಮೆಗೆ ಕೊಲೆ ಮಾಡಿರುವುದರಿಂದ ಅವರೆಲ್ಲರಿಗೂ ದೂರದ ದ್ವೀಪಕ್ಕೆ ಓಡಿಸಲಾಯಿತು. 100 ವರ್ಷಗಳಿಂದ ಅವರು ಅಲ್ಲೇ ಇದ್ದಾರೆ. ಕೆಲವು ಹಾವುಗಳು ಆಗಾಗ ಬಂದು ಹೋಗುತ್ತವೆ ಅಂತ ಹೇಳ್ತಾಳೆ. ಅದಾದ ಮೇಲೆ ಎಂದಿನಂತೆ ಚೀಫ್ ಪೊಲೀಸ್ ಅವರಿಗೆ ಬೈತಿರ್ತಾನೆ. ನಿಮ್ಮಿಂದ ಅರ್ಧ ಸಿಟಿ ಹಾಳಾಯಿತು, ಅವನಿಗೆ ಹಿಡಿಯೋದು ನಿಮ್ಮ ಟಾಸ್ಕ್ ಆಗಿರ್ಲಿಲ್ಲ ಅಂತ ಬೈತಾನೆ. ಜೋಡಿ ಹಾವುಗಳ ಬಗ್ಗೆ ಎಷ್ಟೇ ಹೇಳಿದ್ರು ಆ ಕೋಣ ಕೇಳದೆ ಅವರಿಬ್ಬರ ಪಾರ್ಟ್ನರ್ಶಿಪ್ ಮುರಿದು ಸಪರೇಟ್ ಕೆಲಸಕ್ಕೆ ಕಳಿಸಬೇಕು ಅಂದುಕೊಂಡಿರ್ತಾನೆ. ಡಿಪಾರ್ಟ್ಮೆಂಟ್ ನಲ್ಲಿ ಎಲ್ಲರೂ ಅವರ ಜೋಡಿ ಮುರಿತಿರುವುದಕ್ಕೆ ಸಂತೋಷ ಪಡ್ತಿರ್ತಾರೆ. ಈಗಿರುವಾಗ ಜೋಡಿಗೂ ಅವರ ಟೀಮ್ ಮುರಿತಿರುವುದರಿಂದ ಬೇಸರ ಪಡ್ತಿರ್ತಾಳೆ. ನಾವು ಏನಾದ್ರೂ ಸಾಧಿಸಿ ಅವರಿಗೆ ನಮ್ಮ ಮಹತ್ವ ತಿಳಿಸೋಣ ಅಂತ ಹೇಳ್ತಾಳೆ. ಅದಕ್ಕೆ ನಿಕ್, ನಾವು ಯಾಕೆ ನಮ್ಮನ್ನು ನಾವು ಸಾಬೀತುಪಡಿಸಬೇಕು ಅಂತ ಅವನ ವಾದವಾಗಿರುತ್ತೆ. ಸರಿ ಎಂದು ರಾತ್ರಿ ಜೋಡಿ ತನ್ನ ಕೆಲಸ ಮಾಡುತ್ತಿರಬೇಕಾದ್ರೆ ಟಿವಿ ನ್ಯೂಸ್ ನಲ್ಲಿ ಥಂಡರ್ ಟೌನ್ ಅನ್ನು ಎಕ್ಸ್ಪ್ಯಾಂಡ್ ಮಾಡುವುದಕ್ಕೆ ಲಿಂಕ್ಸ್ಲಿ ಜನರಲ್ ಬುಕ್ ಮುಖಾಂತರ ಈ ಎಕ್ಸ್ಪ್ಯಾಂಡ್ ಕೆಲಸ ಶುರುವಾಗುತ್ತೆ. ಹಾಗೂ ಅದನ್ನ ದಿ ಗ್ರೇಟ್ ಎಬ್ನಿಜರ್ ಲಿಂಕ್ಸ್ಲಿ ಬರೆದಿದ್ರು. ಅದನ್ನ 100 ವರ್ಷಗಳ ಬಳಿಕ ಅವರ ಮೊಮ್ಮಗ ಸಿಟಿ ಎಕ್ಸ್ಪ್ಯಾಂಡ್ ಗಾಗಿ ಹೊರತೆಗೆದಿದ್ದಾನೆ ಅಂತ ನ್ಯೂಸ್ ರಿಪೋರ್ಟ್ ಬರುತ್ತಿರುತ್ತೆ. ಇದೇ ವೇಳೆ ಆ ನ್ಯೂಸ್ ನಲ್ಲಿ ಸ್ಟಾರ್ಟಿಂಗ್ ನಲ್ಲಿ ಜೋಡಿ ಹಿಡಿದ ಆಫೀಸರ್ ಬಳಸಿದ್ದ ಟ್ರಕ್ ಅನ್ನು ನೋಡ್ತಾಳೆ ಮತ್ತು ಆ ಜನರಲ್ ಬುಕ್ ಗಾಗಿ ಗೂಗಲ್ ನಲ್ಲಿ ಸರ್ಚ್ ಮಾಡ್ತಾಳೆ. ಅದರಂತೆ ಯೂಟ್ಯೂಬ್ ನಲ್ಲಿ ಅದೇ ಇನ್ಫ್ಲುಯೆನ್ಸ್ ಬೀವರ್ 100 ವರ್ಷಗಳ ಬಳಿಕ ಒಂದು ಸ್ನೇಕ್ ಜುಟೋಪಿಯಾದಲ್ಲಿ ಕಾಣಿಸಿಕೊಂಡಿದೆ ಅಂತ ಹೇಳುತ್ತೆ. ಅದಕ್ಕೂ ಮೊದಲು 100 ವರ್ಷಗಳ ಹಿಂದೆ ಲಿಂಕ್ಸ್ಲಿ ಫ್ಯಾಮಿಲಿಯ ಒಂದು ಆಮೆ ಕೆಲಸದವಳನ್ನ ಸ್ನೇಕ್ ಅಟ್ಯಾಕ್ ಮಾಡಿ ಕೊಂದಾಕಿತ್ತು ಮತ್ತು ಬುಕ್ ಕದಿಯಲು ಪ್ರಯತ್ನಿಸಿತು ಅಂತ ಹೇಳ್ತಾಳೆ. ಆಗ ಜೂಡಿ ನಿಕ್ಗೆ ಕಾಲ್ ಮಾಡಿ ಆ ಸ್ನೇಕ್ ಬುಕ್ ಗಾಗಿ ಇಲ್ಲಿಗೆ ಬಂದಿದೆ ಅಂತ ಎಲ್ಲಾ ವಿವರ ಹೇಳ್ತಾಳೆ ಮತ್ತು ಅವನ ಮನೆಗೆ ಬಂದು ನಮ್ಮಿಬ್ಬರಿಗೂ ಇದೊಂದು ದೊಡ್ಡ ಅವಕಾಶ, ನಮ್ಮನ್ನು ನಾವು ಸಾಬೀತುಪಡಿಸೋಕೆ ಅಂತ ಅವನಿಗೆ ಒಪ್ಪಿಸುತ್ತಾಳೆ. ಅವರಿಬ್ಬರು ಮಾರು ವೇಷದಲ್ಲಿ ಆ ಲಿಂಕ್ಸ್ಲಿ ಜನರಲ್ ಬುಕ್ ಅನಾವರಣ ಫಂಕ್ಷನ್ ಗೆ ಬರ್ತಾರೆ. ಅಲ್ಲಿ ಜುಟೋಪಿಯಾದಿಂದ ಗಣ್ಯಾತಿ ಗಣ್ಯ ಪ್ರಾಣಿಗಳು ಬಂದಿರ್ತಾರೆ, ಇನ್ಕ್ಲೂಡಿಂಗ್ ಮಿಸ್ಟರ್ ಬಿಗ್ ಡಾನ್ ಮತ್ತು ಹೊಸ ಮೇಯರ್ ಕುದುರೆ ಕೂಡ, ಹಾಗೂ ಲಿಂಕ್ಸ್ಲಿ ಫ್ಯಾಮಿಲಿಯವರು. ಜೋಡಿ ಮತ್ತು ನಿಕ್ ಟ್ರಕ್ ಸರ್ಚ್ ಮಾಡುತ್ತಿರುವಾಗ ಅರಮನೆ ಗ್ಯಾರೇಜ್ ನಿಂದ ಯಾರೋ ಒಳಗೆ ಹೋಗಿರುವುದು ಜೋಡಿ ಗಮನಿಸುತ್ತಾಳೆ. ಅದರಂತೆ ಅವರು ಪಾರ್ಟಿಗೆ ರೆಡಿಯಾಗಿ ಬರ್ತಾರೆ. ಅವರು ಪಾರ್ಟಿಯಲ್ಲಿ ಬ್ಲೆಂಡ್ ಆಗ್ತಾರೆ. ಇತ್ತ ಜೋಡಿ ಆ ಬುಕ್ ಬಳಿ ಬರ್ತಾಳೆ. ಆ ಬುಕ್ ಮೇಲೆ ಸ್ಕ್ರಾಚ್ ಗಳ
ಇವುಗಳನ್ನು ಗಮನಿಸುತ್ತಾಳೆ. ಅಷ್ಟರಲ್ಲಿ ಕಮಿಷನರ್ ಕೋನಾ ಕೂಡ ಅಲ್ಲಿಗೆ ಬರ್ತಾನೆ. ಆಕೆ ಅವರಿಂದ ತಪ್ಪಿಸಿಕೊಂಡು ಬರ್ತಿರುವಾಗ ಒಂದು ಕಾಡು ಬೆಕ್ಕಿಗೆ ಡಿಕ್ಕಿ ಮಾಡ್ತಾಳೆ. ಅಲ್ಲಿ ಅವನ ಪರಿಚಯವಾಗುತ್ತೆ. ಅವನು ತನ್ನ ಹೆಸರು ಪೌಬಾರ್ಟ್ ಅಂತ ಹೇಳ್ತಾನೆ. ಅವರು ಮಾತಾಡ್ತಿರ್ಬೇಕಾದ್ರೆ ಜೋಡಿ ಲಿಂಗ್ಸ್ಲಿ ಫ್ಯಾಮಿಲಿಯವರು ಪೌಬಾರ್ಟ್ಗೆ ಕೀಳಾಗಿ ಕಾಣುತ್ತಿರುವುದು ಜೋಡಿ ಗಮನಿಸುತ್ತಾಳೆ. ಇತ್ತ ನಿಕ್ಗೆ ಹಾವಿನ ಪೊರೆ ಸಿಗುತ್ತೆ. ಅವನು ಮೇಲೆ ನೋಡಿದಾಗ ಆ ಹಾವು ಲ್ಯಾಂಪ್ ಮೇಲೆ ಇರುತ್ತೆ. ಅವನು ಜೋಡಿಗೆ ಇನ್ನೇನು ಹೇಳಬೇಕು ಅನ್ನುವಷ್ಟರಲ್ಲಿ ಕಮಿಷನರ್ ಅವನನ್ನು ನೋಡಿ ಅಲ್ಲಿಂದ ಎಳ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವನು ಕಾಲಿನಿಂದ ಲೈಟ್ ಅನ್ನು ಲ್ಯಾಂಪ್ ಗೆ ಹಾಕ್ತಾನೆ. ಸಡನ್ ಆಗಿ ಅಲ್ಲಿಂದ ಏನೋ ಬೀಳುತ್ತೆ. ಅದು ತನ್ನ ಮುಸುಕಿನಿಂದ ಆಚೆ ಬಂದಾಗ ಅದೊಂದು ಹಾವು ಅಂತ ತಿಳಿದು ಜನರು ಅಲ್ಲೋಲ ಕಲ್ಲೋಲ ಎಬ್ಬಿಸುತ್ತಾರೆ. ಆ ಹಾವು ಲಿಂಗ್ಸ್ಲಿ ಮತ್ತು ಆ ಬುಕ್ ಜೊತೆಗೆ ಅಲ್ಲಿಂದ ಹೋಗುತ್ತೆ. ಜೋಡಿ ಕೂಡ ಅದರ ಹಿಂದೆ ಬರ್ತಿರ್ತಾಳೆ. ಅದೊಂದು ರೂಮ್ ನಲ್ಲಿ ಬಂದು ಆ ಬುಕ್ ಅನ್ನು ಲಿಂಗ್ಸ್ಲಿ ಕಣ್ಣಿನಿಂದ ಓಪನ್ ಮಾಡಿಸುತ್ತೆ. ಆಗ ಜೋಡಿ ಅಲ್ಲಿಗೆ ಬಂದು ಅವರನ್ನ ಕೊಲ್ಲಬೇಡ ಅಂತಾಳೆ. ಆಗ ಆ ಹಾವು, ನಾನು ಯಾರಿಗೂ ಕೊಲ್ಲುತ್ತಿಲ್ಲ, ನಾನು ವಿಲನ್ ಅಲ್ಲ, ಇವನು ಮತ್ತು ಇವನ ಕುಟುಂಬದವರು ವಿಲನ್. ಈ ಬುಕ್ ನಲ್ಲಿ ನಾವು ನಿರಪರಾಧಿಗಳು ಅಂತ ಪ್ರೂಫ್ ಇದೆ. ನನ್ನ ಬಳಿ ಇದೊಂದೇ ದಾರಿ ಉಳಿದಿತ್ತು, ನಮ್ಮ ಜನರ ಒಳ್ಳೆತನಕ್ಕೆ ಪ್ರೂವ್ ಮಾಡಲು ಮತ್ತು ಈ ಜಗತ್ತಿನೊಂದಿಗೆ ಬೆರೆಯಲು ಅಂತ ಹೇಳುವಷ್ಟರಲ್ಲಿ ನಿಕ್ ಅದನ್ನು ಹೊಡೆದು ಮೂರ್ಛೆ ಬೀಳಿಸ್ತಾನೆ. ಆಗ ಮಿಸ್ಟರ್ ಲಿಂಗ್ಸ್ಲಿ ತನ್ನ ಫ್ಯಾಮಿಲಿಗೆ ಆ ಹಾವನ್ನು ಮತ್ತು ಇವರಿಬ್ಬರನ್ನ ಕೊಂದಾಕಿ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಜೋಡಿ ಬೆಂಕಿ ಉಂಡೆಗಳನ್ನ ಹಾಕಿ ಬೈ ಮಿಸ್ಟೇಕ್ ಆ ಹಾವು ಕಮಿಷನರ್ ಗೆ ಕಚ್ಚುತ್ತೆ. ಜೋಡಿ ಕಮಿಷನರ್ ತಲೆಯಿಂದ ಹಾವಿನ ಹಲ್ಲು ತೆಗೀತಿರ್ಬೇಕಾದ್ರೆ ಹಂದಿ ಪೊಲೀಸರು ಅದನ್ನ ನೋಡಿ ಕಮಿಷನರ್ ಗೆ ಕೊಲ್ಲೋಕೆ ಪ್ರಯತ್ನ ಪಡುತ್ತಿದ್ದಾರೆ ಅಂತ ಅವರ ಹಿಂದೆ ಬೀಳ್ತಾರೆ. ಜೊತೆಗೆ ಲಿಂಗ್ಸ್ಲಿ ಮೊಮ್ಮಗನೂ ಕೂಡ ನಮ್ಮನ್ನ ಕೊಲ್ಲೋಕೆ ಪ್ರಯತ್ನ ಪಟ್ಟರು ಅಂತ ಆರೋಪ ಮಾಡ್ತಾನೆ. ಅವರು ಆ ಹಾವಿಗೆ ಕಿಟಕಿಯಿಂದ ತಳ್ತಾರೆ. ಯಾರೋ ಒಬ್ಬ ಬೈಕ್ ನಲ್ಲಿ ಬಂದು ಅದನ್ನ ಕರ್ಕೊಂಡು ಹೋಗ್ತಾನೆ. ಇತ್ತ ಜೋಡಿ ಬುಕ್ ಅನ್ನು ತಗೊಂಡು ನಿಕ್ ಜೊತೆ ಅಲ್ಲಿಂದ ಹಾರಿ ತಪ್ಪಿಸ್ಕೊಳ್ತಾಳೆ. ಅವರು ಬಹು ದೂರ ಬಂದಾಗ ಕಾರಿನಲ್ಲಿ ಮಿಸ್ಟರ್ ಬಿಗ್ ಬಂದು ಅವರನ್ನು ಕರ್ಕೊಂಡು ಹೋಗ್ತಾನೆ. ಇತ್ತ ನ್ಯೂಸ್ ನಲ್ಲಿ ಅವರಿಬ್ಬರು ಅಪರಾಧಿಗಳು ಅಂತ ನ್ಯೂಸ್ ಬರುತ್ತಿರುತ್ತೆ. ಲಿಂಗ್ಸ್ಲಿ ಮರಿ ಮೊಮ್ಮಗ ತನ್ನ ದೊಡ್ಡತನದ ಅಧಿಕಾರ ಬಳಸಿ ಕುದುರೆ ಮೇಯರ್ಗೆ ಬುಕ್ ಹುಡುಕಲು ಆದೇಶ ಕೊಡ್ತಾನೆ. ಇತ್ತ ಎಂದಿನಂತೆ ಪೋಲಾರ್ ಬೇರ್ಗಳು ಅವರಿಗೆ ಹಿಡಿದು ಈ ಸಾರಿ ಅವರಿಗೆ ಇಲಿಗಳ ಪರ್ಸ್ ಕಾರ್ಖಾನೆಗೆ ತರ್ತಾರೆ. ಅಲ್ಲಿ ಮಿಸ್ಟರ್ ಬಿಗ್ ಮತ್ತು ಅವಳ ಮಗಳು ಮತ್ತು ಮೊಮ್ಮಗಳು ಇರ್ತಾರೆ. ಮಿಸ್ಟರ್ ಬಿಗ್ ಅವರಿಗೆ ಹೊಸ ಐಡೆಂಟಿ ಕೊಟ್ಟು ಈ ಊರು ಬಿಟ್ಟು ಹೋಗಲು ಆದೇಶ ಕೊಡ್ತಾನೆ. ಆದರೆ ಜೋಡಿ ಆ ಹಾವು ನಿರಪರಾಧಿ ಅಂತಾಳೆ. ಆಗ ಬಿಗ್, ಅದು ನಮಗೂ ಗೊತ್ತು, ಲಿಂಗ್ಸ್ಲಿ ಫ್ಯಾಮಿಲಿ ಅವರ ಬಹಳ ಡೇಂಜರಸ್ ಬ್ಯಾಕ್ ಗ್ರೌಂಡ್ ಇದೆ, ಈ ಸಿಟಿ ಎಕ್ಸ್ಪ್ಯಾಂಡ್ ನಿಂದ ಅವರು ಇನ್ನಷ್ಟು ಬಲಿಷ್ಠರಾಗ್ತಾರೆ ಅಂತಾನೆ. ಆಗ ಜೋಡಿ, ಆ ಬುಕ್ ರಹಸ್ಯ ಭೇದಿಸೋದಿದೆ, ಅದನ್ನ ಹೇಗೆ ಬಗೆಹರಿಸಬೇಕು ಅಂದಾಗ ಬಿಗ್, ನೀನು ರೆಪ್ಟೈಲ್ ಗಳನ್ನ ಭೇಟಿ ಆಗಬೇಕು ಅಂತ ಅವರು ಮಾರ್ಚ್ ಮಾರ್ಕೆಟ್ ನಲ್ಲಿ ಕದ್ದು ಮುಚ್ಚಿ ಬದುಕುತ್ತಿದ್ದಾರೆ ಅಂತ ಅಡ್ರೆಸ್ ಹೇಳ್ತಾನೆ. ಜೊತೆಗೆ ಬಿಗ್ ಮಗಳು ಒಂದು ಬೀವರ್ ಕಾರ್ಡ್ ಕೊಡ್ತಾಳೆ. ಆಕೆನೇ ಯೂಟ್ಯೂಬ್ ಇನ್ಫ್ಲುಯೆನ್ಸರ್ ಟ್ರೋಡಿ. ಆಕೆ ಅವರ ಬಳಿ ಕಟ್ಟಿಗೆಯ ಕಾರ್ ನಲ್ಲಿ ಬರ್ತಾಳೆ. ಅವರಿಗೆ ಕಾರ್ ನಲ್ಲಿ ಕೂಡಿಸಿಕೊಂಡು ಮಾರ್ಚ್ ಮಾರ್ಕೆಟ್ ಗೆ ಬರ್ತಾಳೆ. ಅಲ್ಲಿ ಎಲ್ಲಾ ನೀರಿನ ಜೀವಿಗಳು ವಾಸವಾಗಿರುತ್ತವೆ. ಅವರು ಅಲ್ಲೇ ವ್ಯಾಪಾರ, ಮೋಜು ಮಸ್ತಿ ಹೋಟೆಲ್ ಗಳನ್ನ ನಿರ್ಮಿಸಿರ್ತಾರೆ ಮತ್ತು ಈ ಟೌನ್ ಎಲ್ಲರಿಂದ ದೂರವಿದೆ, ಇಲ್ಲಿ ಎಲ್ಲಾ ತರದ ಜೀವಿಗಳು ವಾಸವಾಗಿರುತ್ತವೆ ಅಂತ ಬೀವರ್ ಹೇಳುತ್ತೆ. ಅದರಂತೆ ಅವರು ಒಂದು ಪಬ್ ಎಂಬ ಸೀ ಲಯನ್ ಹೊಟ್ಟೆ ಮೇಲೆ ಸವಾರಿ ಮಾಡಿಕೊಂಡು ಒಂದು ಬಾರ್ಗೆ ಬರ್ತಾರೆ. ಇತ್ತ ಹಂದಿ ಪೊಲೀಸ್ ಕೂಡ ಅವರ ಬೆನ್ನತ್ತಿ ಬರ್ತಿರ್ತಾನೆ. ಜೊತೆಗೆ ಆ ಹಾವು ಮತ್ತು ಅದರ ಫ್ರೆಂಡ್ ಕೂಡ. ಇತ್ತ ಬಾರ್ ನಲ್ಲಿ ಎಲ್ಲಾ ತರದ ಹಲ್ಲಿಗಳು ಇರುತ್ತವೆ. ನಿಕ್ಕಿಗೆ ಹಲ್ಲಿಗಳೆಂದರೆ ಭಯ. ಅವನು ಹೇಗೋ ಭಯದಲ್ಲಿ ಬರ್ತಿರ್ತಾನೆ. ಅಲ್ಲಿ ಜ್ಯೂಸ್ ಎಂಬ ಹಲ್ಲಿ ಬಳಿ ಅವರು ಬರ್ತಾರೆ. ಆ ಬುಕ್ ಬಗ್ಗೆ ಕೇಳ್ತಾರೆ. ಅದು ಹೇಳುತ್ತೆ, ಈ ಬುಕ್ ಮೆಟಲ್ ನಿಂದ ಮಾಡಲಾಗಿದೆ, ಇದನ್ನು ಹೀಟ್ ವಿಷನ್ ಇದ್ದ ಹಾವುಗಳಷ್ಟೇ ಓದಬಹುದು ಮತ್ತು ಈ ಬುಕ್ ನಿಂದಾಗಿಯೇ ಆ ಆಮೆ ಸತ್ತೋಯ್ತು. ಇದರಿಂದ ನಾವು ಆ ಟೌನ್ ಬಿಡಬೇಕಾಯಿತು. ಇದರಿಂದಲೇ ಲಿಂಗ್ಸ್ಲಿ ಸಿಟಿ ಎಕ್ಸ್ಪ್ಯಾಂಡ್ ಮಾಡ್ದ. ಈಗ ಮತ್ತೆ ಇದರಿಂದಲೇ ಸಿಟಿ ಎಕ್ಸ್ಪ್ಯಾಂಡ್ ಮಾಡ್ತಿದ್ದಾನೆ. ಅವನು ಹಾಗೆ ಮಾಡಿದ್ರೆ ನಮ್ಮನ್ನು ಇಲ್ಲಿಂದ ಕೂಡ ಓಡಿಸ್ತಾರೆ, ಈ ಭೂಮಿಯನ್ನು ಕಬ್ಜಾ ಮಾಡ್ತಾರೆ. ನೀವು ಈ ರಹಸ್ಯ ಭೇದಿಸಿದ್ರೆ ಎಲ್ಲ ಸರಿ ಹೋಗಬಹುದು ಅಂತ ತಿಳಿಸುತ್ತೆ. ಅಷ್ಟರಲ್ಲಿ ಹಂದಿ ಇನ್ಸ್ಪೆಕ್ಟರ್ ಗಳು ಅಲ್ಲಿಗೆ ಬರ್ತಾರೆ. ಆ ಹಲ್ಲಿ ಅವರಿಗೆ ಹಿಂದಿನ ಬಾಗಿಲಿನಿಂದ ಹೊರತರ್ತಾನೆ ಮತ್ತು ಒಂದು ಬೋಟ್ ಕೊಟ್ಟು ಅಲ್ಲಿಂದ ಓಡೋಗ್ತಾನೆ. ಅಷ್ಟರಲ್ಲಿ ಆ ಹಾವು ಜೋಡಿ ಕೈಯಿಂದ ಆ ಬುಕ್ ಕಸ್ಕೊಂಡು ಓಡೋಗುತ್ತೆ. ಜೋಡಿ ಮತ್ತು ನಿಕ್ ಬೋಟ್ ಗಳ ಮೇಲೆ ಹಾರುತ್ತಾ ಪೊಲೀಸ್ ಹಿಪ್ಪುಗಳಿಂದ ತಪ್ಪಿಸಿಕೊಂಡು ಆ 3 ಜನ ನೀರಿನ ಪೈಪ್ ಮೂಲಕ ಬರುತ್ತಿರ್ತಾರೆ. ಈ ವೇಳೆ ಜೋಡಿ ಉಸಿರಾಡುವುದು ತೊಂದರೆ ಆಗುತ್ತಿರುವುದರಿಂದ ನಿಕ್ ಆಕೆಯನ್ನು ತಗೊಂಡು ಒಂದು ಡೋರ್ ನಿಂದ ಅವರು ಹೊರಗೆ ಬರ್ತಾರೆ. ಎಲ್ಲ ಸುಧಾರಿಸಿದ ಮೇಲೆ ನಿಕ್, ನಾವು ಈ ಊರು ಬಿಟ್ಟು ಹೋಗೋಣ ಅಂತ ಜೋಡಿಗೆ ಹೇಳ್ತಾನೆ. ಆದರೆ ಆಕೆ ಕೇಳಲ್ಲ. ಅವರು ಮಾತಾಡ್ತಾ ನಿಂತಿರುವಾಗ 2 ಕುರಿಗಳ ಮೂಲಕ ಬುಕ್ ಮೇಲಿದ್ದ ಹೂವನ್ನು ಜೋಡಿ ನೋಡ್ತಾಳೆ. ಆಕೆ ಆ ಕುರಿಗಳನ್ನು ಕೆಳದಾಗ ಆ ಹೂಗಳು ಬೆಟ್ಟದ ಮೇಲೆ ಸಿಗುರುತ್ತವೆ ಮತ್ತು ಅಲ್ಲೊಂದು ಹನಿಮೂನ್ ಲಾಡ್ಜ್ ಇದೆ ಅಂತ ಹೇಳುತ್ತವೆ. ಅದರಂತೆ ಅವರು ಬೆಟ್ಟ ಹತ್ತುತ್ತಿರುವಾಗ ನಿಕ್ ಜೋಡಿಗೆ ಕಾಲೆಳೆಯಲು ನಾನೊಂದು ಮೂರ್ಖ ಮೊಲ ಅನ್ನೋ ಜೋಡಿ ಆಡಿಯೋ ಜೋಡಿಗೆ ಕೇಳಿಸ್ತಾನೆ. ಅವರಿಬ್ಬರ ನಡುವೆ ಸ್ವಲ್ಪ ಕಿರಿಕಾಗುತ್ತೆ ಮತ್ತು ಆ ಡಿವೈಸ್ ಕೆಳಗೆ ಬಿದ್ದು ಮುರಿದೋಗುತ್ತೆ. ಜೋಡಿ ಕೂಡ ಮರು ಮಾತನಾಡದೆ ಬೆಟ್ಟ ಏರ್ತಾಳೆ. ನಿಕ್ಕಿಗೆ ಗಿಲ್ಟ್ ಬರುತ್ತೆ. ಅದರಂತೆ ಆಕೆಗೆ ಮಾತನಾಡಿಸಲು ಪ್ರಯತ್ನ ಪಡ್ತಿರ್ತಾನೆ. ಜೋಡಿ ಆ ಹೋಟೆಲ್ ನಲ್ಲಿದ್ದ ಸುಳಿವುಗಳನ್ನು ಹುಡುಕುತ್ತಿದ್ದ ವೇಳೆ ಆಗ ಆಕೆಗೆ ರೆಪ್ಟೈಲ್ ಗಳು ಕೂಡ ಮೊದಲು ಜುಟೋಪಿಯಾದಲ್ಲಿಯೇ ವಾಸವಾಗಿದ್ರು. ಅಲ್ಲಿ ಅವರ ಪೂರ್ತಿ ಕಾಲನಿ ಇತ್ತು. ಆದರೆ ಲಿಂಗ್ಸ್ಲಿ
ನಗರ ಅಭಿವೃದ್ಧಿ ಮತ್ತು ತನ್ನ ದೊಡ್ಡಸ್ತಿಕೆಯಲ್ಲಿ ಎಲ್ಲರಿಗೂ ಅಲ್ಲಿಂದ ಓಡಿಸಿದ ಅಂತ ಅರ್ಥ ಮಾಡ್ಕೋತಾಳೆ. ಈ ವೇಳೆ ನಿಕ್ ಕೂಡ ಕೆಲಸ ಬಿಟ್ಟಾಕು, ಇಲ್ಲಿ ಅಪಾಯವಿದೆ, ನಾವು ಇಲ್ಲಿಂದ ಹೋಗಬೇಕು ಅಂತಾನೆ. ಅದಕ್ಕೆ ಜೋಡಿ, ನಾನು ಈ ಕೇಸ್ ಬಗೆಹರಿಸಿಯೇ ತೀರ್ತೀನಿ, ಕಮಿಷನರ್ ಹೇಳಿದಂತೆ ನಮ್ಮಿಬ್ಬರಿಗೆ ಹೊಂದಾಣಿಕೆ ಆಗುವುದಿಲ್ಲ, ನಾವಿಬ್ಬರು ಬೇರೆ ಆಗಬೇಕು ಅಂತಾಳೆ. ಅಷ್ಟರಲ್ಲಿ ಪೊಲೀಸ್ ಅಲ್ಲಿಗೆ ಬರುತ್ತೆ. ಅವರು ಫೈಟ್ ಮಾಡುತ್ತಿರುವ ವೇಳೆ ಆ ಹೋಟೆಲ್ ಮುರಿದು ಬೀಳೋಕೆ ಶುರುವಾಗುತ್ತೆ. ಅರ್ಧ ಮನೆ ಮುರಿದು ಬಿದ್ದಾಗ ಮತ್ತು ಜೋಡಿಗೆ ಇನ್ನೇನು ಪೊಲೀಸ್ ಹಂದಿ ಹಿಡಿಬೇಕು ಅನ್ನುವಷ್ಟರಲ್ಲಿ ಪೌಬಾಟ್ ಮತ್ತು ಸ್ನೇಕ್ ಅಲ್ಲಿಗೆ ಬಂದು ಆಕೆಗೆ ಕಾಪಾಡ್ತಾರೆ. ಇತ್ತ ನಿಕ್ಗೆ ಕೂಡ ಅರೆಸ್ಟ್ ಮಾಡ್ತಾರೆ. ಇತ್ತ ಜೋಡಿ ಪೌಬಾಟ್ ಮತ್ತು ಸ್ನೇಕ್ ಜೊತೆ ಬರ್ತಿರ್ತಾಳೆ. ಇತ್ತ ನಿಕ್ಗೆ ಕುದುರೆ ಮೇಯರ್ ಮತ್ತು ಲಿಂಕ್ಸ್ಲಿ ಮೊಮ್ಮಗ ಅವನಿಗೆ ಜೈಲಿಗೆ ತಳ್ತಾರೆ. ಇದೇ ವೇಳೆ ಲಿಂಕ್ಸ್ಲಿಗೆ ಅವನ ಮೊಮ್ಮಗ ಕೂಡ ಇದರಲ್ಲಿದ್ದಾನೆ ಅಂತ ಗೊತ್ತಾಗುತ್ತೆ. ಇತ್ತ ಜೋಡಿ ಮತ್ತು ಸ್ನೇಕ್ ಮತ್ತು ಪ್ಯೂಬಾಟ್ ಬಹುದೂರ ಒಂದು ಜಾಗಕ್ಕೆ ತರ್ತಾನೆ. ಇದೇ ವೇಳೆ ಸ್ನೇಕ್ ಮಾತಾಡ್ತಾ, ನನ್ನ ಬಳಿ ಆಂಟಿ ವೆನಮ್ ನನ್ನ ಜೊತೆಗೆ ಇಟ್ಟಿರ್ತೀನಿ ಅಂತ ಹೇಳುತ್ತೆ. ಪ್ಯೂಬಾಟ್ ಅವನ ಮನೆಗೆ ಜೋಡಿಗೆ ವೆಲ್ಕಮ್ ಮಾಡ್ತಾನೆ. ಅಲ್ಲಿ ಸ್ನೇಕ್, ನಾನು ಈ ಬುಕ್ ನೋಡಬೇಕು ಅಂತ ಒಂದು ಅನಾಮಿಕ ಪತ್ರ ಇವರ ಫ್ಯಾಮಿಲಿಗೆ ಬರ್ದಿದ್ದೆ, ಅದನ್ನ ಇವನು ಓದಿದ, ಅಲ್ಲಿಂದ ನಾವಿಬ್ಬರು ಫ್ರೆಂಡ್ಸ್ ಆದ್ವಿ, ನಮ್ಮ ಫ್ಯಾಮಿಲಿಯ ಕಳಂಕ ತೊಳೆಯಲು ಈತ ನನಗೆ ಸಹಾಯ ಮಾಡ್ತಿದ್ದಾನೆ ಅಂತ ಹೇಳುತ್ತೆ. ಅವರು ಅದೇ ರಾತ್ರಿ ಮಾತನಾಡುತ್ತಿರುವಾಗ ಜೋಡಿ ಪ್ಯೂಬಟ್ಗೆ ಕೇಳ್ತಾಳೆ, ನಿಮ್ಮ ಮುತ್ತಜ್ಜ ಯಾಕೆ ಹಾವುಗಳೇ ಓದಬಲ್ಲ ಒಂದು ಬುಕ್ ಬರೆದ ಅಂತ ಕೇಳ್ತಾಳೆ. ಅದಕ್ಕೆ ಪ್ಯೂಬಟ್, ಆ ಬುಕ್ ಅನ್ನು ನಮ್ಮ ಮುತ್ತಜ್ಜ ಬರೆದಿಲ್ಲ, ಅದನ್ನು ಒಂದು ಹಾವು ಬರೆದಿತ್ತು. ಆಗ ಜೋಡಿಗೆ ಅರ್ಥವಾಗುತ್ತೆ, ಈ ಬುಕ್ ಅನ್ನು ಸ್ನೇಕ್ ನ ಮುತ್ತಜ್ಜಿ ಬರೆದಿದ್ದಳು. ಆಕೆ ಎಲ್ಲಾ ಪ್ರಾಣಿಗಳು ಒಟ್ಟಾಗಿ ಇರುವಂತ ನಗರವನ್ನು ರಚಿಸಿ ಈ ಬುಕ್ ಬರೆದಿದ್ದಳು. ಆಕೆಗೆ ಒಬ್ಬ ಬಿಸಿನೆಸ್ ಮ್ಯಾನ್ ಇನ್ವೆಸ್ಟರ್ ಗಾಗಿ ಹುಡುಕಾಡುತ್ತಿರುವಾಗ ಪ್ಯೂಬಟ್ ಮುತ್ತಜ್ಜ ಸಿಕ್ಕನು. ಆದರೆ ಅವನಿಗೆ ಅಧಿಕಾರದ ದಾಹ ಇತ್ತು. ಅವನು ಆ ಬುಕ್ ನ ಫ್ರಂಟ್ ಪೇಜ್ ಹರಿದು ಆ ಬುಕ್ ಮೇಲೆ ತನ್ನ ಹೆಸರು ಹಾಕೊಂಡ ಮತ್ತು ಆ ಪೇಪರ್ ಸುಡುವಾಗ ಪ್ಯೂಬಟ್ ಮನೆಯ ಕೆಲಸದವಳು ಅದನ್ನು ನೋಡಿರುವುದರಿಂದ ಆಕೆಗೂ ಕೊಂದಾಕ್ದ. ಗ್ಯಾರಿಯ ಮುತ್ತಜ್ಜಿಗೆ ಹೊರಸ್ದ. ಆಕೆ ಒಂದು ಹಾವು ಇರುವುದರಿಂದ ಎಲ್ಲರೂ ಅದನ್ನೇ ಸತ್ಯ ಅಂತ ತಿಳಿದುಕೊಂಡರು. ಆ ಘಟನೆ ಪರಿಣಾಮದಿಂದ ಎಲ್ಲಾ ರೆಪ್ಟೈಲ್ಸ್ ಜೀವಿಗಳನ್ನ ಎಲ್ಲರೂ ದ್ವೇಷ ಮಾಡೋಕೆ ಶುರು ಮಾಡಿದ್ರು. ಆದರೆ ಆ ಫ್ರಂಟ್ ಪೇಜ್ ಅನ್ನು ಆಮೆ ರಕ್ಷಿಸಿದಳು. ಅದನ್ನ ಗ್ಯಾರಿ ಮುತ್ತಜ್ಜಿ ತಗೊಂಡು ಹೋದಳು, ತನ್ನ ಮನೆಯಲ್ಲಿ ಬಚ್ಚಿಟ್ಟಳು ಅಂತ ಅವರಿಗೆ ಅರ್ಥವಾಗುತ್ತೆ. ಇದೇ ವೇಳೆ ಗ್ಯಾರಿ ತನ್ನ ಹೀಟ್ ವಿಷನ್ ಬಳಸಿ ಬುಕ್ ಅನ್ನು ಸ್ಕ್ಯಾನ್ ಮಾಡಿ ಆ ಬುಕ್ ನ ಫ್ರಂಟ್ ಪೇಜ್ ಅನ್ನು ಮತ್ತೆ ಬರೀತಾನೆ. ಅದರಿಂದ ಆ ಸ್ನೇಕ್ ಗಳ ಹಳೆಯ ಮನೆ ಅಡ್ರೆಸ್ ಅವರಿಗೆ ಸಿಗುತ್ತೆ. ಅದರಂತೆ ಜೋಡಿ ಆ ಕ್ಲಾಕ್ ಟವರ್ ಅನ್ನು ಮತ್ತೆ ಆನ್ ಮಾಡಬೇಕು, ಅದು ಲೈಟ್ ಬಿದ್ದ ಜಾಗವೇ ಹಾವುಗಳ ಮನೆಯಾಗಿರುತ್ತೆ ಅಂತ ಅದನ್ನು ಆನ್ ಮಾಡಲು ನಿರ್ಧಾರ ಮಾಡ್ತಾರೆ. ಇತ್ತ ನಿಕ್ಗೆ ಜೈಲಿಗೆ ತಳ್ತಾರೆ. ಅಲ್ಲಿ ಅದಾಗಲೇ ಬೀವರ್ ಕೂಡ ಇರ್ತಾಳೆ. ನಿಕ್ ಹೇಗಾದ್ರೂ ಮಾಡಿ ಇಲ್ಲಿಂದ ತಪ್ಪಿಸಿಕೊಳ್ಳೋಕೆ ಟ್ರೈ ಮಾಡ್ತಿರುವಾಗ ಬೀವರ್ ಜೊತೆ ಮಾತಾಡ್ತಾ, ನಮ್ಮಿಬ್ಬರ ಫ್ರೆಂಡ್ಶಿಪ್ ಬ್ರೇಕ್ ಆಯ್ತು, ಆದರೆ ಆಕೆಗೆ ನನ್ನ ಫೀಲಿಂಗ್ಸ್ ಅರ್ಥವಾಗಿಲ್ಲ, ನಾನೊಬ್ಬ ನರಿ, ನನಗೆ ಯಾರು ಫ್ರೆಂಡ್ ಮಾಡಲ್ಲ, ಆದರೆ ಆಕೆ ಮಾಡಿದಳು, ನನಗೆ ಆಕೆಯ ಮೇಲೆ ಅತಿಯಾದ ಕಾಳಜಿ ಇದೆ ಅಂತ ಹೇಳ್ತಿರ್ತಾನೆ. ಅಷ್ಟರಲ್ಲಿ ಬೀವರ್ ಕಟ್ಟಿಗೆಯಿಂದ ಕೀ ಮಾಡಿ ಸೆಲ್ ಓಪನ್ ಮಾಡ್ತಾಳೆ. ಹೀಗೆ ಅವರು ಮತ್ತು ಎಲ್ಲರೂ ಜೈಲಿನಿಂದ ಹೊರಗೆ ಬರ್ತಾರೆ, ಇನ್ಕ್ಲೂಡಿಂಗ್ ಮೊದಲ ಪಾರ್ಟ್ ನ ಬೆಲ್ ಮದರ್ ಆಡು ಕೂಡ. ಅವರು ಮುಂದೆ ಏನು ಮಾಡಬೇಕು ಅಂತ ಯೋಚಿಸುತ್ತಿರುವಾಗ ಅವರ ಬಳಿ ಸ್ಪೀಡ್ ನಿಂದ ಒಂದು ಕಾರು ಬಂದು ನಿಲ್ಲುತ್ತೆ. ಗ್ಲಾಸ್ ಸ್ಲೋ ಮೋಷನ್ ನಲ್ಲಿ ಇಳಿದಾಗ ಅದರ ಒಳಗೆ ಫ್ಲಾಶ್ ಇರ್ತಾನೆ. ಅವನು ಸ್ಲೋ ಮೋಷನ್ ನಲ್ಲಿ ಅವರಿಗೆ ಕಾರ್ ನಲ್ಲಿ ಹತ್ತಿಸ್ಕೊಂಡು ಫುಲ್ ಸ್ಪೀಡ್ ನಲ್ಲಿ ಕಾರ್ ಓಡಿಸ್ತಾನೆ. ಹಾಗೂ ಡಿಪಾರ್ಟ್ಮೆಂಟ್ ನ ಚಿರತೆ ರಿಸೆಪ್ಷನಿಸ್ಟ್ ಗೆ ಜೋಡಿ ಅಡ್ರೆಸ್ ಟ್ರೇಸ್ ಮಾಡಲು ಹೇಳ್ತಾನೆ. ಇತ್ತ ಜೋಡಿ ಮತ್ತು ಟೀಮ್ ಆ ವೆದರ್ ಮಷಿನ್ ಬಳಿ ಬರ್ತಾರೆ. ಅವರ ಹಿಂದೆ ಪೊಲೀಸ್ ಸ್ಕ್ವಾಡ್ ಕೂಡ ಬರುತ್ತಿರುತ್ತೆ. ಇತ್ತ ಲಿಂಕ್ಸ್ಲಿ ಮೊಮ್ಮಗನಿಗೆ ಜೋಡಿ ಪ್ಲಾನ್ ಅರ್ಥವಾಗುತ್ತೆ. ಅದರಂತೆ ಅವರಿಗೆ ಕೊಲ್ಲೋಕೆ ಹಂದಿಗೆ ಹೇಳ್ತಾನೆ. ಹಂದಿ ಕೂಡ ವೆನಮ್ ವೆಪನ್ ನಿಂದ ಏಮ್ ಮಾಡುತ್ತೆ, ಆದರೆ ಅದು ಹೊಡೆಯೋದು ನಿಲ್ಲಿಸುತ್ತೆ. ಆದರೆ ಹಿಪ್ಪೋ ಪೊಲೀಸ್ ಎಡವಟ್ಟಿನಿಂದ ಟ್ರಿಗರ್ ಒತ್ತುತ್ತಾನೆ. ಆ ಜೋಡಿ ಆ ಬುಲೆಟ್ ನಿಂದ ಸ್ನೇಕ್ ಗೆ ಕಾಪಾಡ್ತಾಳೆ ಮತ್ತು ಜೋಡಿಗೆ ಫ್ಲಾಶ್ ಕಾರು ಅಡ್ಡ ಬಂದು ಕಾಪಾಡ್ತಾನೆ. ಜೋಡಿ ಟೀಮ್ ಒಳಗೆ ಹೋಗುತ್ತೆ, ಆದರೆ ನಿಕ್ ಅಲ್ಲೇ ಸಿಕ್ಕಾಕೊಳ್ತಾನೆ. ಜೋಡಿ ಮತ್ತು ಟೀಮ್ ಒಳಗೆ ಬಂದಾಗ ಸಿಬ್ಬಂದಿ ಅಲ್ಲಿಂದ ಹೆದರಿ ಓಡೋಗ್ತಾನೆ. ಐಸ್ ಏರಿಯಾಗೆ ಓಡೋಗ್ತಾನೆ. ಅದರಿಂದ ಡೋರ್ ಓಪನ್ ಆಗುತ್ತೆ. ಗ್ಯಾರಿ ಹಾವಿಗೆ ಚಳಿ ಬರೋಕೆ ಶುರುವಾಗುತ್ತೆ. ಅವರು ಬೇಗ ಸ್ವಿಚ್ ಹುಡುಕಿ ಅದನ್ನ ಆನ್ ಮಾಡ್ತಾರೆ. ಅದರಿಂದ ಆ ಲೈಟ್ ಹೌಸ್ ಲೈಟ್ ಆನ್ ಆಗುತ್ತೆ. ಆ ಲೈಟ್ ಹೌಸ್ ಸುತ್ತಮುತ್ತಲಿನ ಪ್ರದೇಶವೇ ಆ ಸ್ನೇಕ್ ಗಳ ಮನೆಗಳಾಗಿರುತ್ತವೆ. ಇತ್ತ ನಿಕ್ ಮರುಭೂಮಿಯ ಬಿಸಿ ಗಾಳಿಯಿಂದ ಇನ್ನೇನು ಸಾಯಿಬೇಕು ಅನ್ನುವಷ್ಟರಲ್ಲಿ ಬೀವರ್ ಬಂದು ಡೋರ್ ಓಪನ್ ಮಾಡಿ ಕಾಪಾಡ್ತಾಳೆ. ಅದನ್ನು ನೋಡುತ್ತಿರುವ ಜೋಡಿ ಕೂಡ ನಿಟ್ಟಿಸುರು ಬಿಡುತ್ತಾಳೆ. ಆಗ ಪೌಬ್ಯಾಟ್ ಜೋಡಿಗೆ ವೆನಮ್ ಇಂಜೆಕ್ಷನ್ ಕೊಡ್ತಾನೆ. ಅವನು ಹೇಳ್ತಾನೆ, ನಾವಿಬ್ಬರು ಒಂದೇ ರೀತಿ ಇರುವುದು, ನೀನು ನಿನ್ನ ಡಿಪಾರ್ಟ್ಮೆಂಟ್ ಗೆ ನಿನ್ನ ನಿಷ್ಠೆಯನ್ನು ಸಾಬೀತುಪಡಿಸೋಕೆ ನಿಂತಿದ್ದೀಯ, ಹಾಗೆ ನಾನು ಕೂಡ ನನ್ನ ಕುಟುಂಬಕ್ಕೆ ನನ್ನ ಮಹತ್ವ ಸಾಬೀತುಪಡಿಸೋಕೆ ಇದನ್ನ ಮಾಡ್ತಿದ್ದೀನಿ ಅಂತ ಹೇಳ್ತಾನೆ. ಮತ್ತು ನಿಕ್ ಬಳಿ ಪ್ಯೂಬಟ್ ಬರ್ತಾನೆ. ಅದರಂತೆ ಅವನು ಮೊದಲು ಬೀವರ್ಗೆ ಇಂಜೆಕ್ಷನ್ ಕೊಡ್ತಾನೆ. ಇತ್ತ ಜೋಡಿ ಕೂಡ ವೆನಮ್ ನಿಂದ ಒದ್ದಾಡ್ತಾ ನಿಕ್ಗೆ ಕಾಪಾಡೋಕೆ ಆಗದೆ ಬೇಸರದಲ್ಲಿರ್ತಾಳೆ. ಆಗ ಆ ಗ್ಯಾರಿ ಹಾವು ಆಕೆಗೆ ಧೈರ್ಯದ ಮಾತಾಡುತ್ತಾ, ನೀನೇ ನನ್ನ ಮೊದಲ ಫ್ರೆಂಡ್ ಅಂದು ಆಕೆಗೆ ಸುರುಳಿ ಹೊಡೆದು ತನ್ನ ಬೆಚ್ಚುಗೆ ಕೊಡ್ತಾಳೆ. ಇತ್ತ ನಿಕ್ಗೆ ಪ್ಯೂಬಟ್ ಇಂಜೆಕ್ಷನ್ ಕೊಡಕ್ಕೆ ಬರ್ತಾನೆ. ಈ ಕಡೆ ಪೊಲೀಸ್ ಸ್ಕ್ವಾಡ್ ಜೋಡಿಗೆ ಸ್ನೇಕ್ ಬಳಿ ನೋಡಿ ಅದಕ್ಕೆ ಹೊಡೆಯಲು ಬರ್ತಾರೆ. ಒಂದು ಕಡೆ ನಿಕ್ ಮತ್ತು ಪ್ಯೂಬಟ್ ಘಟನೆ ನಡೆಯುತ್ತಿರುತ್ತೆ. ಇನ್ನೊಂದು ಕಡೆ ಪೊಲೀಸ್ ಸ್ಕ್ವಾಡ್ ಸ್ನೇಕ್ ಗೆ ಹಿಡಿಯಲು ಪ್ರಯತ್ನ ಪಡ್ತಿರ್ತಾರೆ.
ಮಾಡ್ತಾರೆ. ಆಗ ಕೊನೆಗೆ ಪ್ಯೂಬರ್ಟ್ ಬಳಿಯಿಂದ ಆಂಟಿ ವೆನಮ್ ಸೆರಮ್ ಜೋಡಿ ರೂಮ್ ಕಡೆಗೆ ನಿಕ್ ಬಿಕಾಸ್ತಾನೆ. ಅದನ್ನ ಗ್ಯಾರಿ ಜೋಡಿಗೆ ಚುಚ್ಚುತ್ತಾಳೆ. ಆಕೆಗೆ ವಿಷದಿಂದ ಮುಕ್ತಗೊಳಿಸುತ್ತಾಳೆ. ನಿಕ್ ಪ್ಯೂಬರ್ಟ್ ಫೈಟ್ ನಲ್ಲಿ ಕೆಳಗೆ ಬೀಳುವ ವೇಳೆ ಗ್ಯಾರಿ ಸಹಾಯದಿಂದ ಜೋಡಿ ನಿಕ್ಗೆ ಕಾಪಾಡ್ತಾಳೆ. ಆಗ ಅವರಿಬ್ಬರು ಮನಸ್ಸು ಬಿಚ್ಚಿ ಮಾತಾಡೋಕೆ ಶುರು ಮಾಡ್ತಾರೆ. ಆಗ ನಿಕ್ ಹೇಳ್ತಾನೆ, ನೀನೇ ನನ್ನ ಮೊದಲ ಮತ್ತು ಕೊನೆಯ ಫ್ರೆಂಡ್, ನೀನು ಕೂಡ ದೂರ ಹೋಗಬೇಡ ಅಂತಾನೆ. ಜೋಡಿ ಕೂಡ ನನ್ನಿಂದ ಕೂಡ ತಪ್ಪಾಗಿದೆ ಅಂತ ಅವರಿಬ್ಬರು ಮತ್ತೆ ಫ್ರೆಂಡ್ಸ್ ಆಗುತ್ತಾರೆ. ಇತ್ತ ಪ್ಯೂಬರ್ಟ್ ಅಲ್ಲಿಂದ ಓಡಿ ಹೋಗುತ್ತಿರ್ತಾನೆ. ಆಗ ಅವರು ಬೈಕ್ ನಲ್ಲಿ ಅವನ ಹಿಂದೆ ಗ್ಯಾರಿ ಜೊತೆ ಬರ್ತಿರ್ತಾರೆ. ಪ್ಯೂಬರ್ಟ್ ಅಲ್ಲಿಂದ ತನ್ನ ತಾತನ ಬಳಿ ಬರ್ತಾನೆ. ಅವನು ಮಾತಾಡ್ತಾ, ನಾನು ನಿಮ್ಮ ಕಡೆಯವನೇ, ಆ ಫ್ರಂಟ್ ಪೇಜ್ ಇರುವ ಅಡ್ರೆಸ್ ನನಗೆ ಮಾತ್ರ ಗೊತ್ತು, ನಾನು ಅದನ್ನ ಹುಡುಕಿ ಸುಟ್ಟಾಕ್ತೀನಿ ಅಂತ ತಾತನ ಬಳಿ ಕೇಳ್ಕೊತಾನೆ. ಅಷ್ಟರಲ್ಲಿ ಜೋಡಿ ಮತ್ತು ಟೀಮ್ ಅಲ್ಲಿಗೆ ಬರುತ್ತೆ. ಆಗ ಪ್ಯೂಬರ್ಟ್ ಆ ಮನೆ ಹುಡುಕಲು ಹೊರಟರೆ ಇತ್ತ ಜೋಡಿ ಮತ್ತು ನಿಕ್ ಬುಲ್ಡೋಸರ್ ಮೂಲಕ ಅವನ ಹಿಂದೆ ಬರ್ತಿರ್ತಾರೆ. ಇತ್ತ ಮೇಯರ್ ಕುದುರೆ ಮೊದಲೇ ಒಬ್ಬ ಸಿನಿಮಾ ಆಕ್ಟರ್ ಆಗಿರುವುದರಿಂದ ಆಕ್ಷನ್ ಮಾಡ್ತಾ ಲಿಂಕ್ಸ್ಲಿ ಮೊಮ್ಮಗ ಮತ್ತು ಅವನ ಇಬ್ಬರು ಮೊಮ್ಮಕ್ಕಳನ್ನ ಹೊಡೆದು ಹಿಡಿದಾಕ್ತಾನೆ. ಪ್ಯೂಬರ್ಟ್ಗೂ ಕೂಡ ಜೋಡಿ ಮತ್ತು ನಿಕ್ ಸೆರೆ ಹಿಡಿತಾರೆ. ಕೊನೆಗೆ ಅವರು ಆ ಅಡ್ರೆಸ್ ಗೆ ಬರ್ತಾರೆ. ಗ್ಯಾರಿ ಸ್ನೇಕ್ ನ ಮುತ್ತಜ್ಜಿ ಮನೆಗೆ ಬರ್ತಾರೆ. ಆಗ ಗ್ಯಾರಿ ಮನೆ ಒಳಗೆ ಬರುತ್ತೆ. ಅಲ್ಲಿ ವರ್ಷಗಳಿಂದ ಅಲ್ಲಿದ್ದ ಎಲ್ಲಾ ವಸ್ತುಗಳು ಹಾಗೆ ಇರುತ್ತವೆ. ಅದರಲ್ಲಿ ಒಂದು ಬಾಕ್ಸ್ ಅನ್ನು ಆ ಸ್ನೇಕ್ ನೋಡುತ್ತೆ ಮತ್ತು ಅದರಲ್ಲಿ ಆ ಬುಕ್ ನ ಫ್ರಂಟ್ ಪೇಜ್ ಅವರಿಗೆ ಸಿಗುತ್ತೆ. ಅಷ್ಟರಲ್ಲಿ ಪ್ಯೂಬರ್ಟ್ ಅಲ್ಲಿಗೆ ಬರ್ತಾನೆ. ನಾನು ಎಲ್ಲವನ್ನ ಸುಟ್ಟಾಕ್ತೀನಿ ಅಂತ ಹೇಳುವಷ್ಟರಲ್ಲಿ ಹಂದಿ ಇನ್ಸ್ಪೆಕ್ಟರ್ ಅಲ್ಲಿಗೆ ಬಂದು ಅವನಿಗೆ ಹೊಡೆದು ಬೀಳಿಸ್ತಾನೆ. ಕೊನೆಗೆ ಆ ಸಿಟಿಯ ಕರ್ತು ಒಂದು ಹಾವು ಅಂತ ಜಗತ್ತಿಗೆ ಗೊತ್ತಾಗುತ್ತೆ. ಲಿಂಕ್ಸ್ಲಿ ಕುಟುಂಬಕ್ಕೂ ಜೈಲಿಗೆ ತಳ್ತಾರೆ. ಜೋಡಿ ಮತ್ತು ನಿಕ್ ತಮ್ಮ ಪೊಲೀಸ್ ನಿಷ್ಠೆ ಸಾಬೀತುಪಡಿಸಿ ಡಿಪಾರ್ಟ್ಮೆಂಟ್ ನಲ್ಲಿ ಒಂದು ಹೆಸರು ಮಾಡ್ತಾರೆ. ಇತ್ತ ಕಮಿಷನರ್ ಕೂಡ ಬದುಕುಳಿತಾನೆ ಮತ್ತು ಜುಟೋಪಿಯಾದ ಜನತೆ ಸ್ನೇಕ್ ಗಳಿಗೆ ಸಿಟಿ ಒಳಗೆ ಸ್ವೀಕಾರ ಮಾಡ್ತಾರೆ. ಮತ್ತೆ ಎಲ್ಲರೂ ಒಂದಾಗಿ ಬದುಕೋಕೆ ಶುರು ಮಾಡ್ತಾರೆ. ಅದರಂತೆ ಜೋಡಿ ಪಾರ್ಟಿಗೆ ಎಲ್ಲರೂ ಸೇರಿರ್ತಾರೆ. ಆಗ ಗ್ಯಾರಿ ಸ್ನೇಕ್ ಅವನ ಕುಟುಂಬ ಕೂಡ ಅಲ್ಲಿಗೆ ಬರುತ್ತೆ. ನಿಕ್ ಮುರಿದು ಹೋದ ಜೋಡಿ ರೆಕಾರ್ಡರ್ ಅನ್ನು ಸರಿಪಡಿಸಿ ಆಕೆಗೆ ಗಿಫ್ಟ್ ಆಗಿ ಕೊಡ್ತಾನೆ. ಇತ್ತ ಮೊದಲ ಪಾರ್ಟ್ ನ ವಿಲನ್ ಬೆಲ್ ಮದರ್ ಆಡು ದೇಶ ಬಿಟ್ಟು ಹೋಗೋಕೆ ಏರ್ಪೋರ್ಟ್ ಗೆ ಬರುತ್ತೆ. ಅವಳ ಹಿಂದೆ ಜೋಡಿ ಮತ್ತು ನಿಕ್ ಕೂಡ ಮಾರು ವೇಷದಲ್ಲಿ ಬಂದು ಅವಳಿಗೆ ಹಿಡಿತಾರೆ. ಅಲ್ಲಿಗೆ ನಮ್ಮ ಸಿನಿಮಾ ಮುಕ್ತಾಯವಾಗುತ್ತೆ. ಇದಾಗಿತ್ತು ಜುಟೋಪಿಯಾ 2 ನ ಒಂದು ಸಣ್ಣ ವಿವರಣೆ. ಮುಂದಿನ ಫ್ರಾಂಚೈಸಿ ಒಂದಿಗೆ ಮತ್ತೆ ಸಿಗೋಣ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ತುಂಬಾ ಇಷ್ಟವಾದ್ರೆ ವಿಡಿಯೋಗೆ ಒಂದು ಹೈಪ್ ಕೊಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಇದರಿಂದ ನಮಗೂ ಒಂದು ಜಜ್ಮೆಂಟ್ ಸಿಗುತ್ತೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.